ಇದಕ್ಕೆ ಎಷ್ಟಾಗುತ್ತೆ? 1000 ರೂಪೀಸ್ ತಗೊಂತೀವಿ ಸರ್. ಆಲ್ಮೋಸ್ಟ್ ಇದು ಪೂರ್ತಿ ಹಂಪಿ ನೋಡೋಕೆ ನೋಡಿ ಗೋಪುರ ಕಾಣ್ತದ. ಕನ್ಯಾಕುಮಾರಿನಿಂದ ಕಾಶ್ಮೀರ್ಗೆ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಹೋಗ್ತಿದ್ದೀನಿ. ಇವತ್ತು ಡೇ ಬಂದು 17 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಕಡೆ ಇದ್ದೀನಿ. ಗೈಸ್, ದೇವಸ್ಥಾನದ ದರ್ಶನ ಪಡೆದ ಮೇಲೆ ಇವಾಗ ನಾನು ಹಂಪಿದು ಒಂದು ವಿಶಿಷ್ಟವಾದದ್ದು ಒಂದು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಗೋಪುರ ಕಾಣ್ತದ. ಗೋಪುರ ಉಲ್ಟಾನಿಂದ ಇಲ್ಲಿ ಕಾಣ್ತೈತೆ ಹಂಪಿ ದೇವಸ್ಥಾನದಲ್ಲಿ. ಅರೌಂಡ್ ಇಲ್ಲಿನಿಂದ ಆ ಬೆಳಕು ಬರುತ್ತೆ. ನಾನು ಈ ಕಡೆ ಬರುವಾಗ ಅನ್ನದಾನ ಹಾಕ್ತಿದ್ರು, ಅದಕ್ಕೆ ನಾನು ಈ ಮಠಕ್ಕೆ ಬಂದು ಅನ್ನ ಸಾಂಬಾರು ಹಾಕಿದ್ದಾರೆ. ಇದು ತಿಂದಿದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನದ್ದು ಈಶ್ವರದು ದರ್ಶನ ನಾನು ಪಡ್ಕೊಂಡಿದ್ದೀನಿ. ಈಗ ನಾನು ಬೇರೆ ಲೊಕೇಶನಿಗೆ ಹೋಗ್ತಿದ್ದೀನಿ. ನಿನ್ನೆ ರಾತ್ರಿ ನೋಡ್ಕೊಂಡ್ರೆ ತುಂಬ ಮಳೆ ಬರ್ತಿತ್ತು. ಇವಾಗ ನೋಡಿದ್ರೆ ಫುಲ್ಲು ಬಿಸಿಲಾಗ್ತಿದೆ. ಏನಪ್ಪ ಪ್ರಕೃತಿ ಹಿಂಗಿದೆ. ಬನ್ನಿ ಹೋಗೋಣ ಬೇರೆ ಲೊಕೇಶನಿಗೆ. ಆಲ್ಮೋಸ್ಟ್ ಇದು ಪೂರ್ತಿ ಹಂಪಿ ನೋಡೋಕೆ 2 ದಿನ ಇಲ್ಲಾಂದರೆ 3 ದಿನ ಆಗುತ್ತೆ. ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡ್ಕೊತ ಹೋಗ್ತೀನಿ. ಎಲ್ಲ ಇಲ್ಲಿ ಹತ್ರನೇ ಇದೆ, ಆದರೆ ನೋಡಿ ಬರೋವಷ್ಟಿಗೆ 2-3 ದಿನ ಆಗ್ಬಿಡ್ತತೆ. ಅದಕ್ಕೆ ಬನ್ನಿ ನಡ್ಕೊತ ಹೋಗ್ತಿದ್ದೀನಿ. ಇಲ್ಲಿ ಎಲ್ಲ ಆಟೋ ತೊಗೋಬೇಕಂದ್ರೆ ಎಲ್ಲ ಕವರ್ ಮಾಡೋಕ್ಕೆ ಆಲ್ಮೋಸ್ಟ್ 1500-1200 ಕೇಳ್ತದೇನ. ಅದು ಅಷ್ಟೊಂದು ನನಗೆ ಬಜೆಟ್ ಇಲ್ಲ. ಆಲ್ಮೋಸ್ಟ್ ನಾನು ನಡ್ಕೊತ ಯಾವುದಾದ್ರು ಮೇನ್ ಇದೆ ಅದೆಲ್ಲ ಕವರ್ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡ್ಕೊತ ನೋಡ್ತಾ ಇರ್ರಿ. ಹಂಪಿನಲ್ಲಿ ಮೊದಲು ನೋಡೋದು ಈಶ್ವರ ದರ್ಶನ ಆಗಿದ ಮೇಲೆ ಈಶ್ವರನ ಮಗನಾದ ಗಣೇಶನ ದರ್ಶನ ಪಡೆಯೋಕ್ಕೆ ನಾವು ಈಗ ಹೋಗ್ತಿದ್ದೀವಿ. ಬನ್ನಿ ಹತ್ತಿರದಿಂದ ಹೋಗೋಣ. ಗೈಸ್, ಏನು ಬಿಸಿಲಿದೆ ಅಂದರೆ ತುಂಬ ಶೆಕೆ ಆಗ್ತಿದೆ. ಆದರೆ ನಾವು ದರ್ಶನ ಪಡೆಯೋಕ್ಕೆ ಒಳಗಡೆ ಹೋಗಿದ್ದೀವಿ. ಅಲ್ಲಿ ಸೆಕ್ಯೂರಿಟಿ ಬಂದು ನಮಗೆ ಹೇಳಿದರು ಒಳಗಡೆ ಎಲ್ಲ ಅಲೋ ಇಲ್ಲ ಅಂತ. ಅದಕ್ಕೆ ನಾವು ಮತ್ತೆ ಹೊರಗಡೆ ಬಂದುಬಿಟ್ಟಿವಿ, ಬೇರೆ ಲೊಕೇಶನಿಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಆಟೋ ಡ್ರೈವರ್ಸ್ ಎಲ್ಲ ಇದ್ದಾರೆ. ಅವ್ರು ಏನೇನು ತೋರಿಸ್ತಾರಂತ ನೋಡೋಣ ಬನ್ನಿ. ಏನು ಬ್ರೋ ಅದು? ಕನ್ನಡ ಬರುತ್ತಾ? ಹಾಂ, ಕನ್ನಡ. ಸೊ ನಿಮಗೆ ಇಲ್ಲಿ ಇರೋದು ವಿರೂಪಾಕ್ಷ ಟೆಂಪಲು, ಗಣಪತಿ ಇದೆ. ಗಣಪತಿ ನೋಡಿದ್ರಾ? ಹೌದು. ಇವಾಗ ಹೊರಗಡೆ ಹೋದರೆ ಬಡವಲಿಂಗ, ಉಗ್ರ ನರಸಿಂಹ, ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಬರುತ್ತೆ. ಸಿಸ್ಟರ್ ಸ್ಟೋನು, ಲೋಟಸ್ ಮಾಲು, ವಾಚ್ ಟವರು, ಎಲಿಫೆಂಟ್ ಸ್ಟೇಬಲು, ಪುಷ್ಕರಣಿ, ದಸರಾ ಪ್ಲ್ಯಾಟ್ಫಾರ್ಮ್, ಕ್ಯೂನ್ಸ್ ಬಾತು, ತೊಳರಿಘಟ್ಟ ಗೇಟು, ಎಂಟ್ರಿ. ಇದು ವಿಠಲ ಟೆಂಪಲ್. 50 ರೂಪೀಸ್ ನೋಟ್ ಹಿಂದ್ಗಡೆ ಇದೆಯಲ್ಲ ರಥ. ಹೌದೌದು. ರಥ, ಮ್ಯೂಸಿಕಲ್ ಪಿಲ್ಲರ್, ಕಿಂಗ್ ಬ್ಯಾಲೆನ್ಸ್ ಸಿಸ್ಟಮ್ ಪ್ಲೇಸ್ ಎಲ್ಲ ಬರುತ್ತೆ. ಸೊ ಇವತ್ತೆಲ್ಲ ಇವು ಕವರ್ ಮಾಡಿದ್ರೆ ನಾಳೆ ನೀವು ನಾರ್ತ್ ಸೈಡಲ್ಲಿ ಹೋಗ್ಬೋದು. ನಾರ್ತ್ ಸೈಡಲ್ಲಿ ಅಂದರೆ ಆಂಜನಾದ್ರಿ ಬೆಟ್ಟ, ಪಂಪ ಸರೋವರ, ವಾಲಿಸುಗ್ರಿ ಕೇವ್ ಹೋಗ್ಬೋದು, ಚಿಂತಾಮಣಿಗೆ ಹೋಗ್ಬೋದು. ಅಲ್ಲಿ ನಿಮಗೆಲ್ಲ ಅಷ್ಟೊಂದು ಪ್ಲೇಸ್ ಬರುತ್ತೆ. ಇದೆಲ್ಲ ನಾವು ಆಟೋದೆಲ್ಲ ಕರ್ಕೊಂಡು ತೋರಿಸ್ಕೊಂಬರ್ತೀವಿ. ನಿಮಗೆ ಇದಕ್ಕೆ ಎಷ್ಟಾಗುತ್ತೆ? 1000 ರೂಪೀಸ್ ತಗೊಂತೀವಿ ಸರ್. ಎಲ್ಲ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನೀವು ಒಳಗಡೆ ಹೋಗಿ ಫೋಟೋ ಗಿಟೋ ತಗೊಂಡು ಬರೋವರೆಗೂ ನಾವು ಅಲ್ಲೇ ಕಾಯ್ತಾ ಇರ್ತೀವಿ. ಎಲ್ಲ ತೋರಿಸ್ಬಿಟ್ಟು ಲಾಸ್ಟ್ ಮೇಲೆ ನಿಮಗೆ ವಿರೂಪಾಕ್ಷ ಟೆಂಪಲ್ ಹತ್ರ ಡ್ರಾಪ್ ಮಾಡ್ತೀವಿ. ಟೆಂಪಲ್ ಹೊಂಟು ನೀವು ಹೋಗ್ಬೋದು. ನೋಡಿ ಎಲ್ಲ ಕೇಳ್ಕೊಂಡಿರಲ್ಲ, ಅದು 1000ನಲ್ಲಿ ಕೊಟ್ಟು ನಾನು ಎಲ್ಲ ಸುತ್ತಾಡಿದ್ದೇನೆ ಅಂದರೆ ನಾನು ಒಂದು ವಾರ ಮತ್ತೆ ಕಷ್ಟಪಡಬೇಕು. ಆ 1000 ಇದ್ದರೆ ನನಗೆ ತುಂಬ ಈಸಿ ಆಗುತ್ತೆ. ಊಟ ಫೆಸಿಲಿಟಿ ಎಲ್ಲ ಸಿಗುತ್ತೆ. ಅದಕ್ಕೆ ನಾನು ಇವಾಗ ನನ್ನ ಕಾಲ್ ನಂಬಿಕೆಯಿಂದ
ನಾನು ನಡ್ಕೊತ ಹೋಗ್ತಿದ್ದೀನಿ. ಬನ್ನಿ, ಆದಷ್ಟು ನಾನು ಎಲ್ಲ ಏನು ಕವರ್ ಆಗುತ್ತೋ ಅದೆಲ್ಲ ನಿಮಗೆ ತೋರಿಸ್ತೀನಿ. ನಡ್ಕೊತ ಇವಾಗ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಜಾಗನ ಹೆಸರು ಬಂದು ಕೃಷ್ಣ ಬಜಾರ್, ತೇರಿನ ಬೀದಿ ಅಂತ ಕರಿಬೋದು. 1336ನಲ್ಲಿ ಈ ಜಾಗದಲ್ಲಿ ವ್ಯಾಪಾರ ನಡೀತಿತ್ತು. ಏನು ವ್ಯಾಪಾರ? ಬಟ್ಟೆ ಅಂಗಡಿ ಇಲ್ಲ, ಫ್ರೂಟ್ಸ್ ಅಂಗಡಿ ಇಲ್ಲ, ತರಕಾರಿ ಅಂಗಡಿ ಇಲ್ಲ ರೀ, ವಜ್ರ ವೈಡ್ಯೂರ ಈ ಜಾಗದಲ್ಲಿ ಹಾಕಿ ಮಾರ್ತಾಯಿದ್ರು ಅಂದರೆ ಲೆಕ್ಕ ಮಾಡ್ಕೊರಿ ಎಷ್ಟು ಶ್ರೀಮಂತವಾದ ನಗರವಾಗಿತ್ತು ಈ ಹಂಪಿ. ಹಂಪಿನಲ್ಲಿ 4ನೇದು ನಾನು ನೋಡೋಕ್ಕೆ ಬಂದಿದ್ದೀನಿ, ಅದೇ ನರಸಿಂಹ ಅವತಾರ ವಿಗ್ರಹ. ಇಲ್ಲಿ ನೋಡ್ಕೊಂಡ್ರೆ ನರಸಿಂಹ ಮತ್ತು ಲಕ್ಷ್ಮೀ ವಿಗ್ರಹ ಒಂದಾಗಿ ಇತ್ತು ಮೊದಲ ಕಾಲದಲ್ಲಿ. ಈಗ ನೋಡ್ಕೊಂಡ್ರೆ ಇಲ್ಲ. ಇದಕ್ಕೆ ಕಾರಣ ಮೊಘಲರು ಎಂಪ್ಲಾಯೀಸ್. ನರಸಿಂಹನ ಅವತಾರ ನೋಡ್ಕೊಂತ ಈ ಕಡೆ ಬರುವಾಗನೇ ಬಗಲಿಗೆ ಶಿವಲಿಂಗ ಸಿಗುತ್ತೆ. ಹಂಪಿನಲ್ಲಿ ದೊಡ್ಡ ಶಿವಲಿಂಗ ಇದೆ, ಸುಮಾರು 10 ಅಡಿ ಇರುತ್ತೆ ಈ ಶಿವಲಿಂಗ. ಗೈಸ್, ಇಲ್ಲಿಗೆ ಟೈಮ್ ಎಷ್ಟಾಗ್ತಿದೆ ಅಂದರೆ 2:25 ಆಗ್ತಿದೆ. ಮಧ್ಯಾಹ್ನ ಊಟ ಇನ್ನೂ ನಾನು ಮಾಡಿಲ್ಲ. ಬನ್ನಿ, ಏನಾನ ಊಟ ಮಾಡ್ಕೊತ ಮತ್ತೆ ಸುತ್ತಾಡ್ಕೊತ ನೋಡೋಣ. ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ಒಬ್ಬರು ನನಗೆ ಕಾಣ್ತಾ ಇಲ್ಲ, ಇನ್ಕ್ಲೂಡ್ ಗಾರ್ಡ್ಗನ ಯಾರೂ ಇಲ್ಲ ಈ ದೇವಸ್ಥಾನದಲ್ಲಿ. ನೋಡಿ ಹೆಂಗಿದೆ, ಅನಾದೇ ಆಗಿದೆ. ಈಗ ನಾನು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀನಿ. ಇವಾಗ ಟೈಮ್ ಬಂದು ಅರೌಂಡು ಎಷ್ಟಾಗ್ತಿದೆ ಅಂದರೆ 3 ಗಂಟೆ ಆಗ್ತಿದೆ. ಅವಾಗೆ ನಿಮಗೆ ಹೇಳ್ತಿದ್ದೀನಿ 2:25ಗೆ ನಾನು ಊಟ ಮಾಡ್ಬೇಕಂತ. ಇವಾಗ ಟೈಮ್ ನೋಡಿದರೆ 3:13 ಆಗ್ತಿದೆ. ಇದೇ ನನಗೆ ಮಧ್ಯಾಹ್ನ ಊಟ. 120 ರೂಪಾಯಿ ಆಗಿದೆ. ಇವಾಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಚಟ್ನಿ ಚೆನ್ನಾಗಿದೆ ರೀ. ಆಮೇಲೆ ಪಲ್ಯ ಇದೇನೋ ರಸ ಕುರ್ಮಾ ಹಂಗಿದೆ. ಕುರ್ಮಾ ಚೆನ್ನಾಗಿದೆ. ಸಾಂಬಾರು ಲಾಸ್ಟಿಗೆ ಮಜ್ಜಿಗೆ. ಇಲ್ಲಿ ನೋಡ್ಕೊಂಡ್ರೆ ಈ ಹೋಟೆಲ್ನಲ್ಲಿ ಆಲ್ಮೋಸ್ಟ್ ಹಂಪಿದು ಫೋಟೋಸ್ ಎಲ್ಲ ತುಂಬ ಹಾಕಿದ್ದಾರೆ. ತಿಂದಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಊಟ ಮಾಡ್ಕೊತೀವಿ, ಆದರೆ ರೇಟ್ ಸ್ವಲ್ಪ ಹೆಚ್ಚಿತ್ತು. ಬನ್ನಿ, ಇವಾಗ ಹಂಪಿನಲ್ಲಿ ಫೇಮಸ್ ಪ್ಲೇಸ್ ಒಂದು ಜಾಗಕ್ಕೆ ಹೋಗೋಣ. ಅದು ಯಾವುದಂತ ನಿಮಗೆ ಗೊತ್ತಾಗಿರುತ್ತೆ. 50 ರೂಪಾಯಿ ನೋಟ್ನಲ್ಲಿ ಹಿಂದಗಡೆ ಒಂದು ಕಲ್ಲಿನ ರಥ ಇರುತ್ತೆ, ಅದು ಇಲ್ಲೇ ಸಿಗುತ್ತೆ. ಅದಕ್ಕೆ ಆ ಪ್ಲೇಸಿಗೆ ಹೋಗೋಣ. ಬನ್ನಿ. ಇವಾಗ ಇಲ್ಲಿ ನೋಡ್ಕೊಂಡ್ರೆ ಈ ಹೋಟೆಲು ಆಲ್ಮೋಸ್ಟ್ ಅಲ್ಲಿ ಕಾಣ್ತಿದ್ದಲ್ಲ, ಅಲ್ಲೇ ನಾನು ಊಟ ಮಾಡಿದ್ದೆ. ಇಲ್ಲಿಂದ ಕೇವಲ ಹಂಪಿನಿಂದ ಒಂದು 200 ಮೀಟರ್ಸೇ ಈ ಹೋಟೆಲ್ ಸಿಗುತ್ತೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು, ಪರವಾಗಿಲ್ಲ, ನಾವು ಹೊಟ್ಟೆ ತುಂಬ ತಿಂದಿವಲ್ಲ ಅದೇ ಸಾಕು. ಆದರೆ ಬಿಸಿಲು ನೋಡಿದರೆ ಸಖತ್ತಾಗಿದೆ ಅಪ್ಪ. ಈ ಬಿಸಿಲು ಕಾಲದಲ್ಲಿ ತುಂಬ ಕಷ್ಟ ಆಗ್ತಿದೆ ಟ್ರಾವೆಲಿಂಗ್ ಮಾಡೋಕ್ಕಂತ. ಅವಾಗೆ ನೋಡ್ಕೊಂಡು ಇವಾಗ ನೋಡಿ, ಇದೇನು ಅನ್ಕೊಂಡಿರಿ, ಬೆವರಿಂದು ಕರೆ. ಕಲ್ಲಿನ ತೇರು ನೋಡ್ಬೇಕಂತ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ಒಂದು ಇಂಜಿನಿಯರ್ ನೋಡಿದರೆ ಈ ಥರ ಮನೆ ಮೇಲೆ ಮನೆ ಕಟ್ಟಿದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ಮನೆ ಕಟ್ಟಬೇಕಂತ ಫ್ಯೂಚರ್ನಲ್ಲಿ ಈ ಥರ ಕಟ್ತಾರೆ. ಇಲ್ಲಿ ನೋಡ್ಕೊರಿ, ನನ್ನ ಮುಂದೆ ಹಿಂದೆ ಒಬ್ಬರು ಬರ್ತಾಯಿಲ್ಲ, ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ನೋಡಿ ಹೆಂಗಿದೆ ನೋಡಿ. ತುಂಬ ಜನ ಹಂಪಿಗೆ ಬರ್ತಾಯಿದ್ದಾರೆ. ಹಂಪಿಗೆ ಬರೋ ಕಾರಣ ಏನು?
ವಿಜಯನಗರ ಸಾಮ್ರಾಜ್ಯ ಹಂಪಿನ ನೋಡಬೇಕಂದ್ರೆ ತುಂಬ ಹೆಮ್ಮೆ ಆಗ್ತಿದೆ. ಒಂದು ಕಾಲದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದ ನಗರ ಹಂಪಿ ಆಗಿತ್ತು. ರಾಮಾಯಣದಲ್ಲಿ ಹನುಮಾನ ಜನ್ಮಸ್ಥಳ ಇಲ್ಲಿ ಬಗಲಿಗೆ ಇದೆ ಅಂಜನಾದ್ರಿ ದೇವಸ್ಥಾನ. ಇಲ್ಲಿಂದ ನನಗೆ ಅಂಜನಾದ್ರಿ ದೇವಸ್ಥಾನ ಕಾಣ್ತಿದೆ ನೋಡಿ. ಕಲ್ಲಿನ ತೇರು ನೋಡಬೇಕಂತ ಹೋಗ್ತಾನೆ ಇರುವಾಗಲೇ ತುಂಬ ಬರೋ ದಾರಿಯಲ್ಲಿ ದೇವಸ್ಥಾನ ನೋಡಿದ್ದೀನಿ. ದೇವಸ್ಥಾನದಲ್ಲಿ ಒಳಗಡೆ ದೇವರೇ ಇಲ್ಲ, ದೇವರನ್ನ ತೆಗೆದುಬಿಟ್ಟಿದ್ದಾರೆ. ಖಾಲಿ ದೇವಸ್ಥಾನ ಒಂದೇ ನೋಡ್ತಾಯಿದ್ದೀನಿ. ಇಲ್ಲಿ ನೋಡಿ ಹೆಂಗಿದೆ ನೋಡಿ ಹೋಗೋ ರಸ್ತೆ. ಗೂಗಲ್ ಮ್ಯಾಪ್ಗಾನ ಕೆಲಸ ಮಾಡ್ತಾಯಿಲ್ಲ. ನಾನು ಆ ಕಡೆ ಹೋಗ್ಬಿಟ್ಟಿದ್ದೀನಿ, ಮತ್ತೆ ಸುತ್ತಾಡ್ಕೊತ ಮತ್ತೆ ಈ ಕಡೆ ಬಂದಿದ್ದೀನಿ. ಹಿಂಗೆ ಆಗೋದು ಹಣೆಬರ. ಏನಲ್ಲಿ ವಿರೂಪಾಕ್ಷ ಟೆಂಪಲ್ ಒಳಗಡೆ ಬಂದುಬಿಟ್ಟಿದ್ದೀನಿ ನೋಡಿ. ನನ್ನ ಮುಂದೆ ಇದೆ ಕಲ್ಲಿನ ರಥ, ನಿಮಗೆ ತೋರಿಸ್ತೀನಿ. ಗೈಸ್, ಈ ಮರಕ್ಕೆ ಏಜ್ ಎಷ್ಟಂದರೆ 149 ಏಜು. ಈ ಮರದಲ್ಲಿ ಸ್ಪೆಷಲ್ ಏನಂದರೆ ಹೂವು ಇದ್ದರೆ ಎಲೆ ಇರೋದಿಲ್ಲ, ಎಲೆ ಇದ್ದರೆ ಹೂವು ಇರೋದಿಲ್ಲ. ಬಿಸಿಲು ಕಾಲದಲ್ಲಿ ಮಾತ್ರ ಖಾಲಿ ಎಲೆ ಮತ್ತು ಹೂವು ಎರಡೂ ಇರುತ್ತೆ ಈ ಮರಕ್ಕೆ. ಇವಾಗ ನಾನು ಹೊರಗಡೆ ಹೋಗ್ತಿದ್ದೀನಿ. ಎಲ್ಲರೂ ಹೊರಗಡೆ ದುಬ್ತಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ. ಅದಕ್ಕೆ ನಾವು ಹೊರಗಡೆ ಹೋಗೋಣ ಬನ್ನಿ. ಹಂಪಿನ ಬೆಳಗಿನಿಂದ ಸುತ್ತಾಡಿ ಫೈನಲಾಗಿ ನಾನು ನಾಷ್ಟ ತಿನ್ನೋಕ್ಕೆ ಈಗ ಬಂದಿದ್ದೀನಿ ನೋಡಿ. ದೋಸೆ, ಬಿಸಿ ಬಿಸಿ ದೋಸೆ ತಿಂದಿದ ಮೇಲೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು 3 ಖಂಡಿತವಾಗಿ ಮಾಡಿ. ಇನ್ನೂ ಹಂಪಿ ನೋಡೋದು ತುಂಬ ಇದೆ. ಮತ್ತೆ ನಾಳೆ ಬೆಳಿಗ್ಗೆ ನಿಮ್ಮನ್ನ ಮತ್ತೆ ನೋಡೋಣ. ಅದುವರೆಗೂ ಬಾಯ್.